contains what all you have studied in a reference model. With connection to that, you're going to study how the peer protocols work. OSI reference model ಅನ್ನು ಸ್ಟಡಿ ಮಾಡಬೇಕಾದ್ರೆ ಹೇಳಿದ್ದೆ ನಾನು peer entities ಅಂದ್ರೆ ಏನು, an entity which is existing on the peer layers, ಡೇಟಾ ಲಿಂಕ್ ಲೇಯರು ಇಲ್ಲ ನೆಟ್ವರ್ಕ್ ಲೇಯರು ಆ ರೀತಿಯಾಗಿ ಸೇಮ್ ಲೇಯರ್ಸ್ ನಡುವೆ ಇರುವಂತ ಪ್ರೋಟೋಕಾಲ್ಸ್ ಎಂಟಿಟಿ ನಡುವೆ ಏನಾಗುತ್ತೆ, ಯೂಸಿಂಗ್ ದ ಪ್ರೋಟೋಕಾಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲೇಯರ್, ಆ ಲೇಯರ್ ಪ್ರೋಟೋಕಾಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅವೇನ್ ಮಾಡ್ತಾವು, ಕಮ್ಯುನಿಕೇಟ್ ಮಾಡ್ತಾವ್. ಅದಕ್ಕೆ ನಾವೇನಂತೀವಿ ಪಿಯರ್ ಎಂಟಿಟೀಸ್ ಅಂತ ಕರಿತೀವಿ. ಅಂಡ್ ದ ಪ್ರೋಟೋಕಾಲ್ಸ್ ದಟ್ ದೇ ಯೂಸ್ ಫಾರ್ ಕಮ್ಯುನಿಕೇಶನ್ ಈಸ್ ಕಾಲ್ಡ್ ಆಸ್ ಪಿಯರ್ ಪ್ರೋಟೋಕಾಲ್ಸ್. And that particular entity, how does it construct a PDU? It is the SDU that is given by the lower layer, and along with that a particular layer the header na attach ಮಾಡಿದಾಗ ಅದು ತನ್ನ PDU ನ protocol data unit ನ construct ಮಾಡ್ತೈತಿ. ಆ protocol data unit is something that is being communicated between the entities. ಎರಡು ಲೇಯರ್ಸ್ ನಡುವಿನ ಎಂಟಿಟಿ ನಡುವ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವು, ಕಮ್ಯುನಿಕೇಟ್ ಮಾಡ್ಕೊಂತಾವ್. So this is the next chapter that you are going to study. It is a 4th unit according to your syllabus. ನಿಮ್ಮ ಟೆಕ್ಸ್ಟ್ ಬುಕ್ ನಾಗ 5th ಅಂತ ಕೊಟ್ಟಾರ, ಬಟ್ ಆಕ್ಚುಲಿ ಇರೋದೇನದಲ್ಲ, this is the 4th unit that you are going to study according to your syllabus. So what does every layer do? It is going to attach its own header to the SDU provided by illada nodri. The processing that takes place from when layer n+1 request a transfer of service data unit. n+1 ಅಂತಂದ್ರೆ ಯಾವುದು, ಮ್ಯಾಲ್ ಇರುವಂತ ಲೇಯರು ಕೆಳಗಿನ ಲೇಯರಿಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕೇಳಿದಾಗ ಏನಾಗುತ್ತೆ, that is what being exchanged between the lower layers and upper layers. lower layers ಮತ್ತು upper layer ನಡುವೆ ಏನಾಗುತ್ತೆ, exchange of service ಆಗುತ್ತೆ. lower layer provides service to the upper layer and it is provided in form of SDU ಫಾರ್ಮ್ಯಾಟ್ ನಾಗ ಅದು ಕೊಡ್ತೈತಿ. ಲೈಕ್ ನೋಡ್ರಿ, ಸರ್ವಿಸ್ ಡೇಟಾ ಯೂನಿಟ್ ಫಾರ್ಮ್ಯಾಟ್ ನಾಗ ಅದು ಏನ್ ಮಾಡುತ್ತೆ, ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅಂಡ್ ದೆನ್ ದ ಅಪ್ಪರ್ ಲೇಯರ್ ವಾಟ್ ಡಸ್ ಇಟ್ ಡು, ಇಟ್ ಈಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಇಟ್ಸ್ ಓನ್ ಹೆಡರ್. ಅದು ತಂದೆ ಆದಂತ ಹೆಡರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಆ ಹೆಡರ್ ಅನ್ನ ಈ SDU ಗೆ ಅಟ್ಯಾಚ್ ಮಾಡಿದಾಗ ದೆನ್ ಇಟ್ ಬಿಕಮ್ಸ್ ಅ ಪ್ರೋಟೋಕಾಲ್ ಡೇಟಾ ಯೂನಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಲೇಯರ್. ಆ ಪರ್ಟಿಕ್ಯುಲರ್ ಲೇಯರ್ ಡೇಟಾ protocol data unit ಏನಾಗುತ್ತೆ, ರೆಡಿ ಆಗುತ್ತೆ. See here, this you have already studied. ಇದನ್ನ ನೀವು ಆಲ್ರೆಡಿ ಎಲ್ಲೇ ಫಸ್ಟ್ ಯೂನಿಟ್ ಇದು ಯೂನಿಫೈಡ್ ಮಾಡೆಲ್ ಆಫ್ OSI ರೆಫರೆನ್ಸ್ ಮಾಡೆಲ್ ಅನ್ನ ಕಲಿಬೇಕಾದ್ರೆ ಕಲ್ತೀರಿ, ರೈಟ್? ಈ ಪರ್ಟಿಕ್ಯುಲರ್ ಲೇಯರ್, ಕನ್ಸಿಡರ್ ದಿಸ್ ಈಸ್ ಯುವರ್ ಡೇಟಾ ಲಿಂಕ್ ಲೇಯರ್. ಅಂದ್ರೆ ಡೇಟಾ ಲಿಂಕ್ ಲೇಯರ್ ಒಳಗಿನ ಎಂಟಿಟಿ, sending system of the data link layer entity, receiving the system of the data link layer entity can communicate with each other. ಇಲ್ಲಿ ಕಮ್ಯುನಿಕೇಶನ್ ಗೆ ಏನ್ ಯೂಸ್ ಮಾಡ್ತೇವೆ ನಾವು, ಅದನ್ನ ನಾವೇನಂತ ಕರಿತೇವೆ, ಪ್ರೋಟೋಕಾಲ್ ಅಂತ ಕರಿತೇವೆ. peer protocols, because they are existing on the same layers. E entities, n entity n and entity n, they are called as peer they are called as peer entities. Process andrunu onde, entity andrunu onde. That is something active which is going to take place presently in the communication. E moment ಗೆ communication ಒಳಗ ಯಾವ process ಇನ್ವಾಲ್ವ್ ಇರ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ, ಎಂಟಿಟಿ ಅಂತ ಕರಿತೀವಿ. ಒಂದೇ ಎಲ್ಲಾ ಲೇಯರ್ಸ್ ಒಮ್ಮೆ ಆಕ್ಟಿವ್ ಇರಂಗಿಲ್ಲ. ದ ಲೇಯರ್ಸ್ ವಿಲ್ ಬಿಕಮ್ ಆಕ್ಟಿವ್ ಒನ್ ಆಫ್ಟರ್ ದ ಅದರ್. ಒಂದಾದ್ಮೇಲೆ ಒಂದ್ರಂತೆ ಬೇರೆ ಬೇರೆ ಲೇಯರ್ಸ್ ಒಳಗಿನ ಎಂಟಿಟೀಸ್ ಏನಾಗ್ತಾವ, ಆಕ್ಟಿವ್ ಆಗ್ತಾವ. ತಮ್ ಕೆಲಸ ಬಂದಾಗ ತಮ್ಮ ಕೆಲಸನ ಮಾಡ್ತಾವ, ಮ್ಯಾಲಿನ ಲೇಯರಿಗೆ ಅಥವಾ ಕೆಳಗಿನ ಲೇಯರಿಗೆ ಹ್ಯಾಂಡ್ ಓವರ್ ಮಾಡ್ತಾವ, ಆಮೇಲೆ ಅವು ಸೈಲೆಂಟ್ ಆಗಿ ಇಟ್ಬಿಡ್ತಾವ, ರೈಟ್? ಸೊ ವೆನ್ ಎವರ್ ಅ particular entity on any layer is active, then it is going to have a communication with the other layers entity which is on the destination system. ಇಲ್ಲಿ ನೆಟ್ವರ್ಕ್ ಲೇಯರ್ ಆಕ್ಟಿವ್ ಆಯ್ತು ಅಂದ್ರೆ ಇದ್ರದ್ದು ನೆಟ್ವರ್ಕ್ ಲೇಯರ್ ಜೊತೆ ಕಮ್ಯುನಿಕೇಶನ್ ಆಗ್ತೈತಿ. ಇಲ್ಲಿ ಡೇಟಾ ಲಿಂಕ್ ಲೇಯರ್ ಇತ್ತು ಅಂದ್ರೆ ಇದ್ರದ್ದು ಡೇಟಾ ಲಿಂಕ್ ಲೇಯರ್ ಜೊತೆ ಕಮ್ಯುನಿಕೇಟ್ ಮಾಡ್ತೈತಿ. ಅದನ್ನ ನಾವೇನಂತ ಕರಿತೀವಿ, ಪಿಯರ್ ಎಂಟಿಟೀಸ್ ಅಂತ ಕರಿತೀವಿ. ಅಂಡ್ ಹೌ ದೇ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್, ದ ಕಮ್ಯುನಿಕೇಶನ್ ಈಸ್ ವಿತ್ ದ ಹೆಲ್ಪ್ ಆಫ್
protocol, and those are called as peer protocols, peer to peer protocols ಅಂತ ಹೇಳಿ ಕರಿತೀವಿ, right? And how PDU is constructed, see here, nth layer SDU, and along with that if you attach the header, then it becomes the nth layer PDU. PDU means protocol data unit, SDU service data unit. ಕೆಳಗಿನ ಲೇಯರ್ ಕೊಟ್ಟಿರುವಂತ SDU ಗೆ ಈ ಪರ್ಟಿಕ್ಯುಲರ್ ಲೇಯರ್ ಏನ್ ಮಾಡ್ತೈತಿ, ತಂದೆ ಆದಂತ ಹೆಡರ್ ಅನ್ನ ಅಟ್ಯಾಚ್ ಮಾಡ್ತೈತಿ, ಅಂಡ್ ದೆನ್ ಇಟ್ ಬಿಕಮ್ಸ್ ಈ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದ್ದಕ್ಕೆ ನಾವೇನಂತ ಕರಿತೀವಿ, PDU ಅಂತ ಕರಿತೀವಿ. ಇನ್ ದ ಸೇಮ್ ವೇ this nth layer is going to provide service to the upper layer. ಇದರ ಮೇಲಿನ ಲೇಯರಿಗೆ ಏನ್ ಮಾಡ್ತೈತಿ, ಸರ್ವಿಸ್ ಆಕ್ಸೆಸ್ ಪಾಯಿಂಟ್ ಥ್ರೂ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಆ ಸರ್ವಿಸ್ ಅನ್ನ ಹೆಂಗ್ ಪ್ರೊವೈಡ್ ಮಾಡ್ತೈತಿ ಅಂದ್ರೆ ತನ್ನದ SDU ನ ಹ್ಯಾಂಡ್ ಓವರ್ ಮಾಡ್ತೈತಿ. ಅಂಡ್ ದಿಸ್ ಪರ್ಟಿಕ್ಯುಲರ್ ಲೇಯರ್ ಅಗೇನ್ SDU ಗೆ ಹೆಡರ್ ಅಟ್ಯಾಚ್ ಮಾಡಿದಾಗ ಅದು ಈ ಲೇಯರ್ ಅದು PDU ಆಗ್ತೈತಿ. ಇನ್ ದಿಸ್ ವೇ ದ ಕಮ್ಯುನಿಕೇಶನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬಿಟ್ವೀನ್ ದ ಪಿಯರ್ ಎಂಟಿಟೀಸ್. ಪಿಯರ್ ಎಂಟಿಟೀಸ್ ಕಮ್ಯುನಿಕೇಟ್ ಆಗ್ಬೇಕಾದ್ರೆ ಏನ್ ಮಾಡ್ತಾವ, they are going to take the help of protocols, and those protocols are called as peer-to-peer protocols. And now we'll study some of those protocols in this particular unit. E unit naga ಎರಡು partitions ಮಾಡ್ಯಾರವರು. ಒಂದು, in the first part we are going to study about peer-to-peer protocols. That is peer-to-peer protocol ಅಂದ್ರೆ ಏನು, ಅದು ಯಾವ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತೈತಿ ಅದನ್ನ ಸ್ಟಡಿ ಮಾಡ್ತೀರಿ. ಅಂಡ್ ಆಫ್ಟರ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಡಿಫರೆಂಟ್ ಪ್ರೋಟೋಕಾಲ್ಸ್. ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್ ಪ್ರೋಟೋಕಾಲ್ಸ್ ಅಂತ ಹೇಳಿ ಬರ್ತಾವೆ. ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಆಫ್ ದ ಪ್ರೋಟೋಕಾಲ್ಸ್ ಕಾಲ್ಡ್ ಆಸ್ ARQ ಪ್ರೋಟೋಕಾಲ್ಸ್. ARQ ಇನ್ ದ ಸೆನ್ಸ್ ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್. ನಾವು ಹೇಳಬೇಕಾಗಿಲ್ಲ, ತಂದು ತಾನೇ ಸಿಸ್ಟಮ್ ಏನ್ ಮಾಡ್ತೈತಿ, ರೀಟ್ರಾನ್ಸ್ಮಿಷನ್ ಗೆ ರಿಕ್ವೆಸ್ಟ್ ಮಾಡ್ಕೊಂತೈತಿ. ಸೊ ಆ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಕೆಲವೊಂದಿಷ್ಟು ಪ್ರೋಟೋಕಾಲ್ಸ್ ಯಾವ್ಯಾವ ಅದಾವು ಅದನ್ನ ಸ್ಟಡಿ ಮಾಡ್ತೀರಿ. ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಫ್ಲೋ ಕಂಟ್ರೋಲ್. flow control ಅನ್ನ ಸ್ಟಡಿ ಮಾಡ್ತೀರಿ. and in the second part you are going to study about framing, different frame structures available in the data link layer, and then you are going to study data link layer protocols and different multiplexings. Different types of multiplexings you are going to study in the second part of this particular unit. First we'll start with peer-to-peer protocols and service models, right? So a peer-to-peer protocol involves interaction of two processes or entities. As I said, even the entities are also called as processes because they will be present at this particular moment. ಯಾವುದೇ ಒಂದು ನೀವು ಫ್ರಾಕ್ಷನ್ ಆಫ್ ಟೈಮ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ತಗೊಂಡ್ರಿ ಅಂದ್ರೆ ಆ ಟೈಮ್ ಒಳಗಡೆಗೆ ಯಾವ್ದು ಆಕ್ಟಿವ್ ಇರ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ, ಪ್ರೊಸೆಸ್ ಅಥವಾ ಎಂಟಿಟಿ ಅಂತ ಕರಿತೀವಿ. ಇಟ್ ಮೇ ಬಿ ಹಾರ್ಡ್ವೇರ್, ಇಟ್ ಮೇ ಬಿ ಸಾಫ್ಟ್ವೇರ್, ಇಟ್ ಮೇ ಬಿ ಎನಿಥಿಂಗ್, ರೈಟ್? Two processes or entities through the exchange of messages called protocol data units or PDU, right? So peer-to-peer entities ನಡುವಿನ communication ಹೆಂಗಾಗ್ತೈತಿ? It is with the help of a peer-to-peer protocol. And what does that peer-to-peer protocol consist of? It is nothing but a PDU. Peer-to-peer protocol involves the interaction of two processes or entities through the exchange of messages called protocol data unit. ಇಲ್ಲಿಂದ ಇಲ್ಲಿಗೆ ಬರುವಂತ protocol data unit ಮತ್ತೆ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುವಂತ protocol data unit. See here, ಇದನ್ನ ನಾವೇನ್ ಅನ್ಲಿಕತ್ತೀವಿ, PDU ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಆಗ್ತಿರ್ತೈತೆ. That is through the exchange of these PDU, peer entities are communicating. ಆ PDU ಒಳಗೆ ಏನಿರ್ತೈತಿ, ರೂಲ್ಸ್ ರೆಗ್ಯುಲೇಷನ್ಸ್, ಹೆಂಗ್ ಕನ್ಸ್ಟ್ರಕ್ಟ್ ಮಾಡೀನಿ, ನೀವು ಹೊಳ್ಳಿ ಅದನ್ನ ಹೆಂಗ ಸಪರೇಟ್ ಮಾಡಬೇಕು, ನಾ ಹೆಂಗ್ ಜಾಯಿನ್ ಮಾಡೀನಿ, ನಾ ಏನೇನ್ ಅಟ್ಯಾಚ್ ಮಾಡೀನಿ, ನೀ ಏನೇನ್ ತೆಗಿಬೇಕು, ಆಲ್ ದೀಸ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದಟ್ PDU along with the actual data that user has transmitted. ಯೂಸರ್ ಟ್ರಾನ್ಸ್ಮಿಟ್ ಮಾಡಿರುವಂತ ಡೇಟಾದ ಜೊತೆಗೆ ಏನೇನು ಅಡಿಷನಲ್ ವರ್ಕ್ಸ್ ಆಗ್ಯಾವು, ಯಾವ ರೀತಿ ನೀನ್ ಮತ್ತೆ ಅದೇ ಸೇಮ್ ವರ್ಕ್ ಅನ್ನ ಕ್ಯಾರಿ ಔಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಏನಿರ್ತೈತಿ, ಇನ್ಸ್ಟ್ರಕ್ಷನ್ಸ್ ಇರ್ತಾವ. ಓಕೆ, ಕ್ಲಿಯರ್? ಸ್ಕ್ರೀನ್ ಮೇಲಿಂದ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕತ್ತದಲ್ಲ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ಇಫ್ ಯು ಆರ್ ಏಬಲ್ ಟು ಸಿ and hear me properly. Okay, thank you. You can lower your hands now. Okay, so if PDU in ಮಾಡ್ತೈತಿ, it is going to give you something which is required by
the layers PD ಒಳಗೆ ಏನಿರ್ತೈತಿ layers ಗೆ ಏನು ಬೇಕು ಅದು ಪ್ರೆಸೆಂಟ್ ಇರ್ತೈತಿ. ಆ ಪ್ರೆಸೆಂಟ್ ಇರೋದನ್ನ ಕೊಡೋ ಕೆಲಸನ ಏನ್ ಮಾಡ್ತಾರ PDU ಮಾಡ್ತೈತಿ. ನಿನಗೆ ಏನ್ ಬೇಕು, ನೀ ಯಾವ ರೀತಿ ವರ್ಕ್ ಮಾಡ್ಬೇಕು, ನಿನಗೆ ವರ್ಕ್ ಆಗ್ಲಿಕ್ಕೆ ಏನ್ ಹೆಲ್ಪ್ ಬೇಕು ಆ ಹೆಲ್ಪ್ ಅನ್ನ ಪ್ರೊವೈಡ್ ಮಾಡ್ತೈತಿ, ರೈಟ್? And next you have is a service model. Service model. What actually is a service model? The service model in a given layer specifies the manner in which information is transferred. ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗ್ಲಿಕ್ಕತ್ತೈತಿ ಅಥವಾ ಇನ್ಫಾರ್ಮೇಶನ್ ಅನ್ನ ಟ್ರಾನ್ಸ್ಫರ್ ಮಾಡ್ತೇವಿ ಅನ್ನೋದನ್ನ ಹೇಳೋ ಸಲುವಾಗಿ ನಾವೇನ್ ಮಾಡ್ತೇವಿ, ಸರ್ವಿಸ್ ಮಾಡೆಲ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂತಾರ. ಸರ್ವಿಸ್ ಮಾಡೆಲ್ ಟೆಲ್ಸ್ every layer, it tells the layers how actually the data is being transmitted. Data na ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಮಾಡೇವಿ ಅನ್ನೋದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಅನ್ನ ಕೊಡ್ತೇವಲ್ಲ, ಆ ಇನ್ಫಾರ್ಮೇಶನ್ ಕೊಡುವಂತ ಒಂದು ಸ್ಟ್ರಕ್ಚರ್ ಗೆ ಏನಂತ ಕರೀತಾರ, ಇಟ್ ಈಸ್ ಕಾಲ್ಡ್ ಆಸ್ ಸರ್ವಿಸ್ ಮಾಡೆಲ್. Service model can be either connection oriented or it can be connection less. Service model ಏನ್ ಕೆಲಸ? ಸರ್ವಿಸ್ ಮಾಡೆಲ್ ಅದ service model will tell you how exactly the information is being transferred. Information ಅನ್ನ ನಾವು ಯಾವ ರೀತಿಯಾಗಿ ಯಾವ ಮ್ಯಾನರ್ ನಾಗ ಟ್ರಾನ್ಸ್ಫರ್ ಮಾಡೇವಿ, whether it is through the connection oriented or it is through the connection less, right? So service model has been broadly classified as two types. One is connection oriented and another one is connection less. ಒಂದು connection oriented, ಇನ್ನೊಂದು ಏನದಲ್ಲ connection less model ಅಂತ ಹೇಳಿ ಬರ್ತೈತೆ. Connection oriented in the sense between the sending system and the receiving system. ಇದು ಎಲ್ಲಿ ನಿಮ್ಮ ಲೇಯರ್ಸ್ ಒಳಗಡೆಗಲ್ಲ, ಆಕ್ಚುಲಿ ಅಟ್ ದ ಲೋಯೆಸ್ಟ್ ಲೇಯರ್, ಎಲ್ಲಿ ಎಕ್ಸಾಕ್ಟ್ಲಿ ಲಾಸ್ಟ್ ಲೇಯರ್ ಬರ್ತೈತಿ ಆ ಪರ್ಟಿಕ್ಯುಲರ್ ಲೇಯರ್ ಒಳಗಡೆಗೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಐತೋ ಅಥವಾ ಇಲ್ವೋ, whether it is going to provide connection oriented service or it is going to provide connection less service. Depending upon that, service models have been classified or categorized into two types. One is connection oriented service model and another one is connection less service model. ಒಂದು ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಮಾಡೆಲ್, ಇನ್ನೊಂದು ಕನೆಕ್ಷನ್ ಲೆಸ್ ಸರ್ವಿಸ್ ಮಾಡೆಲ್ ಅಂತೇಳಿ ಎರಡು ರೀತಿಯಾಗಿ ಕ್ಲಾಸಿಫಿಕೇಶನ್ಸ್ ನ ಮಾಡೋದು, ರೈಟ್? ಎಷ್ಟೋ ತನಕ ಬರ್ತೀರಪ್ಪ ಹಂಗೆ. And one more thing, today nobody is there to take attendance. At the end I'll take attendance. Join ಆದವರು ಯಾರ್ಯಾರ ಬಿಟ್ಟು ಹೋದ್ರಿ, ಅಟೆಂಡೆನ್ಸ್ ನಿಮ್ದು ಸಿಗ್ಲಿಲ್ಲ ಅಂತಂದ್ರೆ ನಾ ರೆಸ್ಪಾನ್ಸಿಬಲ್ ಅಲ್ಲ. You have to be present till end. At the end I'll take the attendance. Okay, so the service models have been classified into two types. One is connection oriented and another one is connection less. ಒಂದು connection oriented, ಇನ್ನೊಂದು connection less. ಆ connection oriented ಅಥವಾ connection less ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂತಂದ್ರೆ ನಿಮ್ದು ಲಾಸ್ಟಿಗೆ ಫಿಸಿಕಲ್ ಕನೆಕ್ಷನ್ಸ್, connection establishment to connection release. When I was explaining about DNS, I had told you connection establishment and connection release phases ಅಂತ ಹೇಳಿ ಎರಡು ಇರ್ತಾವು ಅಂತ ಹೇಳಿ. If your model, if your peer-to-peer protocol is providing service oriented model ಅನ್ನ ಕೊಡ್ಲಿಕ್ಕತ್ತಿತ್ತು ಅಂತಂದ್ರೆ ಅಲ್ಲೇನಿರ್ತೈತಿ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಫೇಸ್ ಅಂತ ಹೇಳಿ ಒಂದು ಇರ್ತೈತಿ. Once the connection is established, first thing is connection establishment, and then you'll be having the exchange of data from last layer of source to the last layer of destination. You'll be having the transmission of data. First phase will be connection establishment phase, and then you'll be having data transmission phase, and finally you'll be having the connection releasing. Adin establish ಮಾಡ್ಕೊಂಡಿರ್ತಿಲ್ಲ ಅದನ್ನ ಕಟ್ ಮಾಡ್ತೀವಿ, right? So it works in three phases: connection establishment, connection release and actual data transmission. First phase connection establishment, source ಮತ್ತೆ ಡೆಸ್ಟಿನೇಷನ್ ನಡುವೆ ಏನಾಗ್ತಾವು ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಒಂದು ಪೈಪ್ ತರ, ಪೈಪ್ ಲೈನಿಂಗ್ ಅಂತ ಹೇಳಿ ಕರಿತೇವಲ್ಲ, ಒಂದು ಪೈಪ್ ಕನೆಕ್ಟ್ ಮಾಡ್ದಂಗ
ಆಮೇಲೆ ಮುಂದೆ ಅದ್ರ ಥ್ರೂ ಏನಾಗುತ್ತೆ ನಿಮ್ದು ಆಕ್ಚುಯಲ್ ಡೇಟಾ ಟ್ರಾನ್ಸ್ಫರ್ ಆಗ್ತದೆ. ಸೊ ಇನ್ ದ ಫಸ್ಟ್ ಫೇಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ದೆನ್ ಸೆಕೆಂಡ್ ಫೇಸ್ ಡೇಟಾ ಟ್ರಾನ್ಸ್ಮಿಷನ್. when you are having the data already ಲೈನ್ ಅನ್ನ ಹಾಕ್ಬಿಟ್ಟಿರಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ನೀವು ಏನೇ ಕಳಿಸಿದ್ರು, ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ 2 ಟ್ಯಾಂಕ್ ಅದಾವು, 2 ಟ್ಯಾಂಕ್ ಅದ ನಡುವೆ ಒಂದು ಪೈಪ್ ಕನೆಕ್ಟ್ ಮಾಡಿರಿ. ಆಮೇಲೆ ಈ ಟ್ಯಾಂಕ್ ಇಂದ ನೀರ ಏನಾಗುತ್ತೆ ಡೈರೆಕ್ಟ್ ಆಗಿ ಇದೇ ಟ್ಯಾಂಕಿಗೆ ಬರ್ತೈತಿ, ಬೇರೆ ಎಲ್ಲೂ ಹೋಗಂಗಿಲ್ಲ. ಒಂದು ಎರಡನೇದು, ಇಫ್ ಯು ಪುಟ್ ಸಮ್ ನೀರಿನ ಬದಲು ಯಾವ್ದಾದ್ರು ಸಾಲಿಡ್ ಆಬ್ಜೆಕ್ಟ್ಸ್ ನ ಅದ್ರದ್ದು ಎಷ್ಟು ಡಯಾಮೀಟರ್ ಅದ ಅಷ್ಟು ಡಯಾಮೀಟರ್ ನಾಗ ಫಿಟ್ ಆಗುವಂತ ಯಾವ್ದಾದ್ರು ಸಾಲಿಡ್ ಆಬ್ಜೆಕ್ಟ್ಸ್ ಅನ್ನ ಹಾಕಿದ್ರ ಯಾವ್ದನ್ನ ಮೊದಲು ಹಾಕಿರ್ತೀರಿ ಅದೇ ಹೋಗಿ ಮೊದಲು ಮುಟ್ತೈತಿ, ಆಮೇಲೆ ಹಿಂದಿಂದು, ಆಮೇಲೆ ಅದ್ರ ಹಿಂದಿಂದು. ಯಾಕಂದ್ರೆ ಹೋಗ್ಲಿಕ್ಕೆ ಒಂದೇ ಲೈನ್ ಅದ. all the things have to follow. first ಇದ್ದಿದ್ದು ಫಸ್ಟ್ ಹೋಗ್ಬೇಕು, ಸೆಕೆಂಡ್ ಇದ್ದಿದ್ದು ಸೆಕೆಂಡ್ ಹೋಗ್ಬೇಕು, ಥರ್ಡ್ ಇದ್ದಿದ್ದು ಥರ್ಡ್ ಹೋಗ್ಬೇಕು, ಫೋರ್ತ್ ಇದ್ದಿದ್ದು ಫೋರ್ತ್ ಹೋಗ್ಬೇಕು. that means you are going to assure delivery of data in the proper order. You are going to assure orderly delivery of the data because you have already established the connection establishment ಮಾಡಿರೋದ್ರಿಂದ ಒಂದು ಯಾರಿಗೆ ಕಳಿಸಿರ್ತೀರಿ ಅವ್ರಿಗೆ ಹೋಗಿ ಮುಟ್ತೈತಿ ಅನ್ನೋ ಅಶ್ಯೂರಿಟಿ ಇರ್ತೈತಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಡೇಟಾ ಕರೆಕ್ಟ್ ಸೀಕ್ವೆನ್ಸ್ ಒಳಗೆ ಆರ್ಡರ್ಲಿ ಡೆಲಿವರಿ ಕ್ಯಾನ್ ಬಿ ಅಶ್ಯೂರ್ಡ್. ನೀವು ಯಾವ ಆರ್ಡರ್ನ ಫಸ್ಟ್ ಯಾವ್ದು ಕಳ್ಸಿರ ಅದು ಫಸ್ಟೇ ಹೋಗ್ತೈತಿ, ಸೆಕೆಂಡ್ ಕಳ್ಸಿದ್ದು ಸೆಕೆಂಡೇ ಹೋಗ್ತೈತಿ, ಥರ್ಡ್ ಕಳ್ಸಿದ್ದು ಥರ್ಡೇ ಹೋಗ್ತೈತಿ, ಲಾಸ್ಟಿಗೆ ಕಳ್ಸಿದ್ದು ಲಾಸ್ಟಿಗೆನೆ ಹೋಗ್ತೈತಿ. ದಟ್ ಮೀನ್ಸ್ ಇಟ್ ಈಸ್ ಅ ರಿಲಯಬಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕನೆಕ್ಷನ್ ಓರಿಯೆಂಟೆಡ್ ಆರ್ ರಿಲಯಬಲ್ ಡೇಟಾ ಟ್ರಾನ್ಸ್ಮಿಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅದನ್ನು ಬಿಟ್ಟು ಇನ್ನೂ ಒಂದು ಟೈಪ್ ಆಫ್ ಸರ್ವಿಸ್ ಮಾಡೆಲ್ ಬರ್ತದೆ ವಿಚ್ ಈಸ್ ಕಾಲ್ಡ್ ಆಸ್ ಕನೆಕ್ಷನ್ ಲೆಸ್. ಯು ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎನಿ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಫೇಸ್ ಆರ್ ಕನೆಕ್ಷನ್ ರಿಲೀಸ್ ಫೇಸ್. ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟು ಅಥವಾ ಕನೆಕ್ಷನ್ ರಿಲೀಸಿಂಗನ್ನು ಮಾಡಂಗಿಲ್ಲ. ಏನ್ ಮಾಡ್ತೀರಿ ಅಂತಂದ್ರೆ ಪ್ರತಿ ಸರಿನೂ ಡೇಟಾನ ಕಳಿಸ್ಬೇಕು ಅಂತಂದ್ರೆ ಎವ್ರಿ ಟೈಮ್ ಯು ಸೆಂಡ್ ದ ಡೇಟಾ ಇಟ್ ಹ್ಯಾಸ್ ಟು ಕ್ಯಾರಿ ದ ಅಡ್ರೆಸ್. ಯಾರಿಗೆ ಕಳಿಸ್ಲಿಕ್ಕತ್ತೀರಿ ಅನ್ನೋದನ್ನ ಅಡ್ರೆಸ್ ಅನ್ನ ಕಳಿಸ್ಬೇಕು. ಯಾವುದೇ ರೀತಿಯಾದಂತ ಪಾತ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ದಟ್ ಮೀನ್ಸ್ ನೀವು ಫಸ್ಟ್ ಕಳಿಸಿದ ಡೇಟಾ ಲಾಸ್ಟಿಗೆ ಹೋಗಿ ಮುಟ್ಬೋದು, ಲಾಸ್ಟ್ ಕಳಿಸಿದ ಡೇಟಾ ಸೆಕೆಂಡ್ ಕಳಿಸಿದ ಡೇಟಾ ಫಸ್ಟ್. ದಟ್ ಮೀನ್ಸ್ ಆರ್ಡರ್ಲಿ ಡೆಲಿವರಿನ ಅಶ್ಯೂರ್ ಮಾಡ್ಲಿಕ್ಕೆ ಬರಂಗಿಲ್ಲ. You are not going to have any assurance that it will go and reach correctly or it will go and reach in order. ನೀ ಆ ಆರ್ಡರ್ನ ಕಳಿಸಿ ಅದೇ ಆರ್ಡರ್ನಾಗ ಹೋಗಿ ಮುಟ್ತೈತಿ ಅಂತ ಹೇಳಿನೂ ಹೇಳಲಿಕ್ಕೆ ಬರಂಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಇದ್ರೊಳಗ ನಿಮ್ಗ ಅಕ್ನಾಲೇಜ್ಮೆಂಟ್ ಅನ್ನೋದು ಇರಂಗಿಲ್ಲ. ವಾಟ್ ಡಸ್ ದಟ್ ಅಕ್ನಾಲೇಜ್ಮೆಂಟ್ ಮೀನ್ಸ್? ಇಟ್ ಈಸ್ ದ ರಿಸಿಪ್ಟ್. ಅಕ್ನಾಲೇಜ್ಮೆಂಟ್ ಅಂದ್ರೆ ಏನು? ರಿಸಿಪ್ಟ್. ಈಗ ನೀವು ಕಾಲೇಜಿಗೆ ಫೀಸ್ ಪೇ ಮಾಡ್ತೀರಿ, ಮಾಡಿದ ತಕ್ಷಣ ನಿಮ್ಗೆ ಏನ್ ಕೊಡ್ತಾರೆ? ರಿಸಿಪ್ಟ್ ಕೊಡ್ತಾರೆ. ವಾಟ್ ಡಸ್ ದಟ್ ರಿಸಿಪ್ಟ್ ಮೀನ್? ಯು ಹ್ಯಾವ್ ಪೇಡ್. ನೀನ್ ಇಷ್ಟು ದುಡ್ಡು ಇವತ್ತಿನ ಡೇಟಿಗೆ ಪೇ ಮಾಡಿ ಅನ್ನೋದಕ್ಕೆ ಒಂದು ಪ್ರೂಫ್. ಅದೇ ರೀತಿಯಾಗಿ ಕಮ್ಯುನಿಕೇಶನ್ ಸಿಸ್ಟಮ್ನಾಗೂ ಯು ಹ್ಯಾವ್ ಅ ಫೆಸಿಲಿಟಿ ಆಫ್ ಅಕ್ನಾಲೇಜ್ಮೆಂಟ್. ಯು ಹ್ಯಾವ್ ದ ಫೆಸಿಲಿಟಿ ಆಫ್ ಅಕ್ನಾಲೇಜ್ಮೆಂಟ್. ಆಸ್ ಸೂನ್ ಆಸ್ ಸೆಂಡರ್ ಸೆಂಡ್ಸ್ ಸಮಥಿಂಗ್, ರಿಸೀವರ್ ಅದನ್ನು ರಿಸೀವ್ ಮಾಡ್ಕೊಂಡ ತಕ್ಷಣ ಏನ್ ಮಾಡ್ತಾನೆ? ಒಂದು ಅಕ್ನಾಲೇಜ್ಮೆಂಟ್ ಅನ್ನ ಕಳಿಸ್ತಾನೆ, which is going to guarantee the sender that whatever I had sent, it is being received by the receiver. ನಾ ಏನ್ ಕಳಿಸಿದ್ದೆ ಅದು ರಿಸೀವ್ ಆಗೈತಿ ಡೆಸ್ಟಿನೇಷನ್ ಸಿಸ್ಟಮ್ ದಿಂದ ಅನ್ನೋದಕ್ಕ ಒಂದು ಗ್ಯಾರಂಟಿ, ಒಂದು ಶ್ಯೂರಿಟಿ, ಒಂದು ಕನ್ಫರ್ಮೇಶನ್ ಅನ್ನ ಕಳಿಸ್ತೀವಿ. ಅಕ್ನಾಲೇಜ್ಮೆಂಟ್ಸ್ ಆರ್ ಆಫ್ ಟೂ ಟೈಪ್, ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಅಂಡ್ ಪಾಸಿಟಿವ್ ಅಕ್ನಾಲೇಜ್ಮೆಂಟ್. ನೆಗೆಟಿವ್ ಅಕ್ನಾಲೇಜ್ಮೆಂಟ್ ಇನ್ ದ ಸೆನ್ಸ್ ಕಳಿಸಿದ್ದು ಬಂದೈತಿ ಬಟ್ ಕರೆಕ್ಟ್ ಆಗಿ ಬಂದಿಲ್ಲ. Whereas positive acknowledgement indicates whatever you have sent, I have received it, and that too in an exact form where you had, how you had sent. ನೀ ಹೆಂಗ್ ಕಳಿಸಿದ್ದಿ ಸೇಮ್ ಅದೇ ಫಾರ್ಮ್ಯಾಟ್ ನಾಗ ಬಂದು ಮುಟ್ಟೈತಿ ಅನ್ನೋದನ್ನ ಕೂಡ ಏನ್ ಮಾಡ್ತೈತಿ? ಹೇಳ್ತೈತಿ. ಅಲಾಂಗ್ ವಿತ್ ದ್ಯಾಟ್ ಇವನ್ ಅದರ್ ಸರ್ವಿಸಸ್, ಅದರ್ ಸರ್ವಿಸ್ ಮಾಡೆಲ್ಗೆ ಇನ್ನೊಂದಿಷ್ಟು ಕೆಲಸನ ಕೊಟ್ಟಾರೆ. ಏನು ಅಂತಂದ್ರೆ ಕ್ವಾಲಿಟಿ ಆಫ್ ಸರ್ವಿಸ್ ಅನ್ನ ಅಶ್ಯೂರ್ ಮಾಡೋದು. ದಟ್ ಈಸ್ ಯೂಸರು ಏನು ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನ, ಯಾವ ರೀತಿಯಾದಂತಹ ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನ, ಆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋ ಕೆಲಸನೂ ಕೂಡ ಸರ್ವಿಸ್ ಮಾಡೆಲ್ಸ್ಗೆ ಕೊಟ್ಟಾರೆ. ದಟ್ ಈಸ್ ಕ್ವಾಲಿಟಿ ಆಫ್ ಸರ್ವಿಸ್. ಯು ನೀಡ್ ಟು ಅಶ್ಯೂರ್ ಕ್ವಾಲಿಟಿ ಆಫ್ ಸರ್ವಿಸ್. ಈಗ ನನಗೇನ್ ಬೇಕು ಅದನ್ನ ನೀನು ಕೊಡಬೇಕು. ವಾಟ್ ಎವರ್ ಐ ವಾಂಟ್ ಯು ಹ್ಯಾವ್ ಟು ಗಿವ್ such type of service to us. As a user, if I demand something, then you need to provide me all those services. ಅವು ಯಾವ್ಯಾವ ಸರ್ವಿಸು ಅನ್ನೋದಕ್ಕೆ ಕೂಡ ಒಂದು ಲಿಸ್ಟ್ ಅನ್ನ ಕೊಟ್ಟಾರೆ. What are the different services that a service model has to provide to the user, or what are the user requirements or user demands from service model? Service model andre ಏನು? Service model is nothing but it is
a model which specifies the manner in which information is exchanged between the layers ನಡುವ ಇನ್ಫಾರ್ಮೇಶನ್ ಯಾವ ಮ್ಯಾನರ್ನಾಗ ಎಕ್ಸ್ಚೇಂಜ್ ಆಗ್ತೈತಿ ಅನ್ನೋದನ್ನ ಹೇಳ್ತೈತಿ. ಅದ್ರ ಜೊತೆಗೆ ಅದು ಬೇರೆ ಬೇರೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ನಾ ಮೇನ್ಲಿ ಹೇಳಿದೆ, ಒಂದು ಕನೆಕ್ಷನ್ ಓರಿಯೆಂಟೆಡ್ ಇರ್ತೈತಿ, ಇನ್ನೊಂದು ಕನೆಕ್ಷನ್ ಲೆಸ್ ಇರ್ತೈತಿ. ಅಂಡ್ ಇಂಡಿಪೆಂಡೆಂಟ್ ಆಫ್ ವೆದರ್ ದ ಸರ್ವಿಸ್ ಮಾಡೆಲ್ ಈಸ್ ಕನೆಕ್ಷನ್ ಓರಿಯೆಂಟೆಡ್ ಆರ್ ಇಟ್ ಈಸ್ ಕನೆಕ್ಷನ್ ಲೆಸ್, ಸರ್ವಿಸ್ ಮಾಡೆಲ್ ಕನೆಕ್ಷನ್ ಓರಿಯೆಂಟೆಡ್ ಆಯ್ತು ಅಥವಾ ಇಲ್ವೋ ಅನ್ನೋದು ಯಾವುದೂ ಕನ್ಸಿಡರೇಷನ್ ಗೆ ತಗೊಳ್ಳಾರ್ದೇನೆ ದೇ ಆರ್ ಗೋಯಿಂಗ್ ಟು ಗಿವ್ ಸಮ್ ಆಫ್ ದ ಸರ್ವಿಸಸ್. ಇದು ಕನೆಕ್ಷನ್ ಓರಿಯೆಂಟೆಡ್ ಕೆಲವೊಂದಿಷ್ಟನ್ನ ಕೊಡ್ತೈತಿ, ಕನೆಕ್ಷನ್ ಲೆಸ್ ಕೆಲವೊಂದನ್ನ ಕೊಡ್ತೈತಿ. ಬಟ್ ಇನ್ ರಿಗಾರ್ಡ್ ಟು ದ ಸರ್ವಿಸ್ ಮಾಡೆಲ್ there are certain services that are being provided by the service model. And what are those services? Our services yavyavu? Before that, okay, next we'll see the different services that are being provided by the service model. What are those services? First one is arbitrary message size or structure. Arbitrary means it is not fixed. Arbitrary antandre which changes. Arbitrary message size or structure. You cannot put a restriction on the user ಮೇಲೆ ನೀವು ಡೇಟಾ ಟ್ರಾನ್ಸ್ಮಿಷನ್ ಟೈಮ್ ದಾಗ ರಿಸ್ಟ್ರಿಕ್ಷನ್ ಹಾಕ್ಲಿಕ್ಕೆ ಬರಂಗಿಲ್ಲ. ನೀ ಬ್ಲಾಕ್ ಡೇಟಾನೇ ಕಳಿಸು ಅಥವಾ ನೀನು ಸಿಂಗಲ್ ಬಿಟ್ಸ್ ಡೇಟಾನೇ ಟ್ರಾನ್ಸ್ಫರ್ ಮಾಡು, ಇಲ್ಲ ಅಂತಂದ್ರೆ ನೀನು ಸ್ಟಾಪ್ ಮಾಡಬೇಡ, ಕಂಟಿನ್ಯೂಸ್ ಆಗಿ ಮಾಡು. ಕನ್ಸಿಡರ್ ಫಾರ್ ಎಕ್ಸಾಂಪಲ್, when I am using such type of applications where I am going to download video or audio, download ಮಾಡ್ಕೊಂತಿದ್ರ, ಮ್ಯೂಸಿಕ್ ಪ್ಲೇಯರ್ ಅನ್ನ ಯೂಸ್ ಮಾಡ್ಕೊಂತಿದ್ರ ಅಂತಂದ್ರೆ you are going to have a continuous data streaming ಅಂತ ಕರಿತೇವೆ. If you are going to transfer the files, text files ನ ಟ್ರಾನ್ಸ್ಫರ್ ಮಾಡ್ತಿದ್ರಿ ಅಂತಂದ್ರೆ ಅಲ್ಲೇನಾಗ್ತೈತಿ, you will be having to cut text words, sentences, ಈ ರೀತಿಯಾಗಿ ಏನ್ ಬರ್ತಾವೋ, you'll be having a blocks of data, first block, second block, third block, ಈ ರೀತಿಯಾಗಿ blocks of data will be transmitted. And sometimes you are going to send a single bits also. ಒಂದೊಂದೇ ಬಿಟ್ಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಕಳಿಸ್ತೀವಿ. ಸೊ ಅದರ ಸಲುವಾಗಿ ಡಿಪೆಂಡಿಂಗ್ ಅಪಾನ್ ಅವರ್ ಅಪ್ಲಿಕೇಶನ್, ನಾವು ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ ಅನ್ನೋ ಬೇಸಿಸ್ ಮೇಲೆ ಏನಾಗ್ತೈತಿ, ಯು ಮೈಟ್ ಬಿ ಹ್ಯಾವಿಂಗ್ ಅ ಬಿಟ್ ಆಫ್ ಡೇಟಾ ಟ್ರಾನ್ಸ್ಮಿಷನ್, ಯು ಮೈಟ್ ಬಿ ರಿಕ್ವೈರಿಂಗ್ ಟ್ರಾನ್ಸ್ಮಿಷನ್ ಆಫ್ ಬ್ಲಾಕ್ಸ್, ಒಂದೊಂದು ಬೈಟದು ಅಥವಾ 2 ಬೈಟ್ಸ್, ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಡೇಟಾನ ಇನ್ ಫಾರ್ಮ್ ಆಫ್ ಬ್ಲಾಕ್ಸ್ ಅನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ಕಂಟಿನ್ಯೂಸ್ ಸ್ಟ್ರೀಮ್, ನಡು ಗ್ಯಾಪ್ಸೇ ಇರಂಗಿಲ್ಲ, ಕಂಟಿನ್ಯೂಸ್. ಹಾಡ ಅಂತಂದ್ರೆ ಹೆಂಗಿರ್ತಾವ ನೋಡ್ರಿ, ಕಂಟಿನ್ಯೂಸ್ ಆಗಿ ಇರ್ತಾವ. ಅದೇ ನೀವು ಮೇಲ್ ಮಾಡಿದ್ರೆ ಏನ್ ಮಾಡ್ತೀರಿ, ಟೆಕ್ಸ್ಟ್ ಮಾಡ್ತೀರಿ, ಒಂದ್ ವರ್ಡ್, ಒಂದ್ ಸೆಂಟೆನ್ಸ್, ಬಾಡಿ, ಆಮೇಲೆ ದೆನ್ ಹೆಡರ್ ಸಪ್ರೇಟ್, ಈ ರೀತಿಯಾಗಿ ಬ್ಲಾಕ್ಸ್ ಒಳಗಡೆಗೆ ನೀವೇನ್ ಮಾಡ್ತೀರಿ, ಡೇಟಾನ ಟ್ರಾನ್ಸ್ಫರ್ ಮಾಡ್ತೀರಿ, ರೈಟ್? ಸೊ the communication must allow, that is your service model must allow user to transfer the data in a different formats, maybe in bits, maybe in blocks, or maybe in the terms of streaming, continuous stream ಒಳಗೂ ಕೊಡ್ಬೋದು. ಬ್ಲಾಕ್ ಅಂತಂದಾಗೂ ಕೂಡ ಫಿಕ್ಸ್ಡ್ ಸೈಜ್ ಇರಂಗಿಲ್ಲ, ಕಂಪಲ್ಸರಿ ನೀ 2 ಬೈಟ್ಸ್ ಕಳಿಸುವಂತ. ಒಂದ್ ಸೆಂಟೆನ್ಸ್ ದೊಡ್ಡದಿರ್ತೈತಿ, ಒಂದ್ ಸೆಂಟೆನ್ಸ್ ಸಣ್ಣದಿರ್ತೈತಿ, ಒಂದ್ ವರ್ಡ್ ದೊಡ್ಡದಿರ್ತೈತಿ, ಒಂದ್ ಸಣ್ಣದಿರ್ತೈತಿ. ಬ್ಲಾಕ್ ಕೆನಾಟ್ ಬಿ ಆಫ್ ಅ ಸೇಮ್ ಸೈಜ್. ಆ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಯೂಸರಿಗೆ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಡೇಟಾನ. ಕಂಪಲ್ಸರಿ ಎಲ್ಲಾರ್ದು ಡೇಟಾನು 64 ಬೈಟ್ಸ್ ಇರ್ಬೇಕು, ಪ್ರತಿಯೊಂದು 64 ಇರ್ಬೇಕು. ಕೆಲವೊಂದ್ಸರಿ 64 ಗಿಂತ ಕಡಿಮೆ ಇರ್ತಾವ, ಕೆಲವೊಂದ್ 64 ಗಿಂತ ಜಾಸ್ತಿ ಇರ್ತಾವ. ಹೆಚ್ಚು ಕಡಿಮೆ ಆದಾಗ ಅದನ್ನ ಹ್ಯಾಂಡಲ್ ಮಾಡೋದು ಸರ್ವಿಸ್ ಮಾಡೆಲ್ ಕೆಲಸ, ಕಮ್ಯುನಿಕೇಶನ್ ಸಿಸ್ಟಮ್ ಕೆಲಸ. ಯೂಸರಿಗೆ ಆ ಹೆಡೇಕ್ ನ ಹಾಕಬಾರ್ದು, ರೈಟ್? ಸೊ ಇಟ್ ಶುಡ್ ಅಲೋ ಯೂಸರ್ ಟು ಟ್ರಾನ್ಸ್ಫರ್ ಡೇಟಾ ಐದರ್ ಇನ್ ಟರ್ಮ್ಸ್ ಆಫ್ ಸಿಂಗಲ್ ಬಿಟ್, in terms of block of bytes, or in terms of a stream, without any disturbance or without any restrictions on how the data is going to be transmitted. ಈಗ ನೀವು ಟೆಲಿಕಾಲಿಂಗ್ ಮಾಡ್ತೀರಿ, ಟೆಲಿಫೋನ್ ಅದರೊಳಗೂ ಕಂಟಿನ್ಯೂಸ್ ಸ್ಟ್ರೀಮ್ ಇರ್ತೈತೆ. ಅದ್ರಲ್ಲಿ ನೀವು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತೀರಿ. ಅಲ್ಲಿ ಬಂದಾಗ ಸ್ಟ್ರೀಮ್ ಆಫ್ ಡೇಟಾ ಬರ್ತೈತಿ. ವೆನ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಟೆಕ್ಸ್ಟ್ ಟ್ರಾನ್ಸ್ಮಿಷನ್, ಮೇಲೋ ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಬ್ಲಾಕ್ಸ್. ಸೊ ಇನ್ ದಿಸ್ ವೇ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಮೆಸೇಜ್ ಕೊಡ್ಬೇಕು.
And one more thing, if at all the message is very long, then it is the responsibility of a system, communication system or service model to break it into pieces. ಈಗ ತಂದ ಸೈಜ್ ಇರ್ತೈತಿ, ಸಿಸ್ಟಮ್ಗೆ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಅದ, ನೆಟ್ವರ್ಕಿಗೆ ಇಷ್ಟೇ ಡೇಟಾನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅದ ಅಂತ ಹೇಳಿ ಸ್ಪೆಸಿಫಿಕೇಶನ್ಸ್ ಅದಾವ. ಸೊ ಇಫ್ ಅಟ್ ಆಲ್ ಯೂಸರ್ ಈಸ್ ಟ್ರಾನ್ಸ್ಫರಿಂಗ್ ದ ಬ್ಲಾಕ್ಸ್, ಒಂದೊಂದೇ ಬ್ಲಾಕ್ ಡೇಟಾನ ಕಳಿಸ್ಲಿಕ್ಕತ್ತಾನ, ಬಟ್ ಆ ಬ್ಲಾಕ್ಸ್ ಬಹಳ ದೊಡ್ಡ ಅದಾವು. If at all the blocks are very large, then it is the responsibility of the service model or communication system to divide those blocks. ಇನ್ನೊಂದು, ಕೆಲವೊಂದ್ಸರಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಬ್ಲಾಕ್ಸ್ ಭಾಳ ಸಣ್ಣ ಸಣ್ಣ ಇರ್ತಾವೆ. ಈಗ ನೀವೆಲ್ಲ ವಾಟ್ಸಪ್ ಮಾಡ್ತೀರಿ ನೋಡ್ರಿ, ಎಷ್ಟು ಸಣ್ಣ ಸಣ್ಣ, ಆದಷ್ಟು ಯುವರ್ ಅನ್ನು YOUR ಮಾಡೋದು ತ್ರಾಸ. ವಾಟ್ ಯು ವಿಲ್ ಡೂ, UR ಅಂತ ಹೇಳಿ ಹಾಕ್ಬಿಡ್ತೀರಿ, ರೈಟ್? ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ಮೆಸೇಜಸ್ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ರ ನೆಟ್ವರ್ಕ್ ಅಥವಾ ಸಿಸ್ಟಮ್ ಕೆಪಾಸಿಟಿ ಅದಕ್ಕಿಂತ ದೊಡ್ಡದು ಇತ್ತು ಅಂತ ಅದನ್ನ ಅಸೆಂಬಲ್ ಮಾಡ್ಬೇಕು. ಎರಡೆರಡು ಅಥವಾ ಮೂರು ಬ್ಲಾಕ್ಸ್ ಅನ್ನ ಕಂಬೈನ್ ಮಾಡಿ ಟ್ರಾನ್ಸ್ಫರ್ ಮಾಡೋದು. ಇಲ್ಲ ಬಹಳ ದೊಡ್ಡದಿತ್ತು ಅಂದ್ರೆ ಅದನ್ನ ಬ್ರೇಕ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಟ್ರಾನ್ಸ್ಫರ್ ಮಾಡೋದು. ಇದು ಎಲ್ಲ ಏನು ನಾವೇನ್ ಹೇಳ್ತೇವಲ್ಲ, ಸೆಗ್ಮೆಂಟೇಶನ್ ಅಂಡ್ ರೀಅಸೆಂಬ್ಲಿ, ದಟ್ ಈಸ್ ದ ವರ್ಕ್ ಆಫ್ ಸರ್ವಿಸ್ ಮಾಡೆಲ್. ಇಟ್ ಹ್ಯಾಸ್ ಟು ಬಿ ಡನ್. ಅದಕ್ಕೆ ಆ ರೀತಿ ಡಿವೈಡ್ ಮಾಡಿದಾಗ ಸೀಕ್ವೆನ್ಸ್ ನಂಬರ್ ಅನ್ನ ಹಾಕ್ಬೋದು. ಅದು ಒಂದು ಕೆಲಸ. ಒಂದೇನು, ಯೂಸರಿಗೆ ತಮ್ಗೆ ಎಂತ ಬೇಕೋ ಆ ಫಾರ್ಮ್ಯಾಟ್ನಾಗ ಸೈಜ್ ರಿಸ್ಟ್ರಿಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡುವಂಗಿಲ್ಲ. ಯಾವ ರೀತಿ ಬೇಕೋ ಆ ರೀತಿ, ಯಾವ ಸೈಜ್ ಬೇಕೋ ಆ ಸೈಜಿನ ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪ್ರೊವೈಡ್ ಮಾಡಬೇಕು. ಫಸ್ಟ್ ಸರ್ವಿಸ್ ಇಟ್ ಶುಡ್ ಅಲೋ ಫಾರ್ ಆರ್ಬಿಟ್ರರಿ ಸೈಜ್ ಆರ್ ಸ್ಟ್ರಕ್ಚರ್. ಸ್ಟ್ರಕ್ಚರನ್ನು ಫಿಕ್ಸ್ ಕೊಡುವಂಗಿಲ್ಲ, ಸೈಜ್ ಅನ್ನು ಇದೇ ರೀತಿ ಫಿಕ್ಸ್ ಅಂತ ಹೇಳಿಲ್ಲ. ಆರ್ಬಿಟ್ರರಿ, ರ್ಯಾಂಡಮ್, ಬೇಕಾದಂಗ ಮಾಡ್ಲಿಕ್ಕೆ ಕೊಡಬೇಕು. ಆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬೇಕು. ಅಂಡ್ ದ ಸೆಕೆಂಡ್ ಒನ್ ಈಸ್ ಸೀಕ್ವೆನ್ಸಿಂಗ್. when you are going to, this sequencing comes in association with the first point. When you are going to have a data of a larger capacity or when the data is smaller, then at that time you are going to have joining or dividing, fragmentation or segmentation and reassembly. ಈ ಕೆಲಸನ ಮಾಡಬೇಕಾದ್ರೆ ಸೀಕ್ವೆನ್ಸ್ ನಂಬರ್ಸ್ ಬರಬೇಕು. when you divide the blocks, ಯೂಸರ್ ಕಳಿಸಿರುವಂತ ಡೇಟಾ ಬ್ಲಾಕ್ ದೊಡ್ಡದಿತ್ತು ಅಂದ್ರೆ ನಾವೇನ್ ಅದನ್ನ ಡಿವೈಡ್ ಮಾಡ್ತೇವಲ್ಲ, ಆ ರೀತಿ ಡಿವೈಡ್ ಮಾಡಿದಾಗ ಕಂಪಲ್ಸರಿ ಪ್ರತಿಯೊಂದು ಬ್ಲಾಕಿಗೂ ಸೀಕ್ವೆನ್ಸ್ ನಂಬರ್ಸ್ ಅನ್ನ ಅಸೈನ್ ಮಾಡಬೇಕು. ಸೊ ದಟ್ ವೆನ್ ಯು ರೀಜಾಯಿನ್ ದೆಮ್, ರೀಅಸೆಂಬ್ಲಿ, ಸೆಗ್ರಿಗೇಷನ್ಸ್ ಮಾಡಿದಾಗ ಹೊಳ್ಳವತ್ರ ನೀವು ರೀಜಾಯಿನ್ ಮಾಡ್ತಿರಲ್ಲ, ಆ ರೀತಿ ಮಾಡಿದಾಗ ಇಟ್ ಶುಡ್ ಬಿ ರೀಜಾಯಿನ್ಡ್ ಇನ್ ಅ ಕರೆಕ್ಟ್ ಫಾರ್ಮ್. ಕರೆಕ್ಟ್ ಫಾರ್ಮ್ಯಾಟ್ ನಾಗ ರೀಜಾಯಿನ್ ಮಾಡಬೇಕು. ಅದ್ರ ಸಲುವಾಗಿ ಏನ್ ಮಾಡ್ತಾರೆ, ಸೀಕ್ವೆನ್ಸ್ ನಂಬರಿಂಗ್ ಅನ್ನ ಹಾಕ್ತಾರೆ. And then comes another service that is to be provided by the service model is reliability. It should be reliable. As I said, reliable means communication. Not communication ಏನದಲ್ಲ ಬರೇ ಯೂಸರ್ ದಿಂದ ಡೆಸ್ಟಿನೇಷನ್ ತನಕ ಅಷ್ಟೇ ಇರಂಗಿಲ್ಲ. ಇನ್ ಬಿಟ್ವೀನು ಬೇರೆ ಬೇರೆ ಡಿವೈಸಸ್ ಬರ್ತವೆ, ಇಂಟರ್ಮೀಡಿಯೇಟ್ ಡಿವೈಸಸ್. When it is going through those intermediate devices or it is being processed by the sending system or when it is being processed by the receiving system, ಎಲ್ಲ ಕಡೆಗೂ ನಿಮಗೆ ರಿಲಯಬಿಲಿಟಿನ ಪ್ರೊವೈಡ್ ಮಾಡಬೇಕು. ದಟ್ ಈಸ್ ದ ಡೇಟಾ ಈಸ್ ಆಕ್ಚುಲಿ ಡೆಲಿವರ್ಡ್ ಟು ದ ಇಂಟೆಂಡೆಡ್ ಯೂಸರ್. ಒಂದು. ಎರಡನೇದು, ವೆದರ್ ಇಟ್ ಈಸ್ ಡೆಲಿವರ್ಡ್ ಇನ್ ಅ ಕರೆಕ್ಟ್ ಫಾರ್ಮ್ಯಾಟ್, ಕರೆಕ್ಟ್ ಆಗಿ ಹೋಗಿ ಮುಟ್ಟೈತೋ ಇಲ್ಲೋ, ಕರೆಕ್ಟ್ ಟೈಮಿಗೆ ಹೋಗಿ ಮುಟ್ಟೈತೋ ಇಲ್ಲೋ, ಕರೆಕ್ಟ್ ಯೂಸರಿಗೆ ಹೋಗಿ ಮುಟ್ಟೈತೋ ಇಲ್ಲೋ, ಈ ಎಲ್ಲ ಸರ್ವಿಸಿಗೆ ನಾವೇನಂತ ಕರಿತೀವಿ, ರಿಲಯಬಿಲಿಟಿ ಅಂತ ಹೇಳಿ ಕರಿತೀವಿ. ಯು ನೀಡ್ ಟು ಪ್ರೊವೈಡ್ ಸಚ್ ಟೈಪ್ ಆಫ್ ರಿಲಯಬಿಲಿಟಿ ಟು ದ ಯೂಸರ್. ಅಂಡ್ ದೆನ್ ಯು ಹ್ಯಾವ್ ಇಸ್ ಟೈಮಿಂಗ್. ಟೈಮಿಂಗ್ ಇನ್ ದ ಸೆನ್ಸ್ ಕರೆಕ್ಟ್ ಟೈಮ್ ಇರಬೇಕು. ವೆನ್ ಐ ವಾಸ್ ಟೆಲ್ಲಿಂಗ್ ಅಬೌಟ್, ಐ ಹೋಪ್ ಯು ರಿಮೆಂಬರ್, ಐ ಹ್ಯಾಡ್ ಟೋಲ್ಡ್ ಅ ವರ್ಡ್ ಜಿಟರ್ ಅಂತ ಹೇಳಿ ಒಂದು ಹೇಳಿದ್ದೆ. ಇಟ್ ಈಸ್ time lapse or it is the difference in arrival times. ಇವಾಗ ಒಂದು ಪ್ಯಾಕೆಟ್ ಟ್ರಾವೆಲ್ ಆಗ್ಲಿಕ್ಕೆ 2 ನಿಮಿಷ ತಗೊಂತೈತಿ ಅಂದ್ರೆ ಎಲ್ಲಾ ಪ್ಯಾಕೆಟ್ಸ್ 2 ನಿಮಿಷ ತಗೋಬೇಕು. ಒಂದು ನಿಮಿಷ ತಗೊಂತೈತಿ, 2 ತಗೊಂತೈತಿ, 4 ತಗೋತೈತಿ ಅಂತಂದಾಗ they are going to create problem at the receiving side. ಆ ಎಫೆಕ್ಟ್ ಗೆ ನಾವೇನಂತೀವಿ, ಜಿಟರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕು. ಯಾವ ಟೈಮಿಗೆ ಹೋಗಿ ರೀಚ್ ಆಗಬೇಕು ಅದೇ ಟೈಮಿಗೆ ಹೋಗಿ ರೀಚ್ ಆಗಬೇಕು. ಜಿಟರ್ ಎಫೆಕ್ಟ್ ಅನ್ನ ಕಾಸ್ ಮಾಡಬಾರ್ದು. ದಟ್ ಈಸ್ ವಾಟ್ ಈಸ್ ದ ಮೇನ್ ಸರ್ವಿಸ್ ರಿಕ್ವೈರ್ಡ್ ಬೈ ದ ಯೂಸರ್.
ಡೇಟಾ ಫಸ್ಟಿಂದ ಬಂತು ಎರಡನೇದು ಬರ್ಲಿಕ್ಕೆ ಬಹಳ ವೇಟ್ ಮಾಡಬೇಕು, ಅಥವಾ ಆಡಿಯೋ ಬಂತು ವಿಡಿಯೋ ಲೇಟ್ ಆಗಿ ಬರ್ತೈತಿ, ಈ ರೀತಿ ಆಗಬಾರ್ದು. ದೇರ್ ಶುಡ್ ಬಿ ಕರೆಕ್ಟ್ ಟೈಮ್ ಲ್ಯಾಬ್ಸ್ ಕಾನ್ಸಿಕ್ಯೂಟಿವ್ ಪ್ಯಾಕೆಟ್ಸ್ ನಡುವೆ ಏನದಲ್ಲ ಕರೆಕ್ಟ್ ಎಕ್ಸಾಕ್ಟ್ ಸೇಮ್ ಅಮೌಂಟ್ ಆಫ್ ಟೈಮ್ ಗ್ಯಾಪ್ಸ್ ಇರಬೇಕು. ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಬಂತು ಅಂತಂದ್ರೆ ಅದನ್ನ ಜಿಟರ್ ಎಫೆಕ್ಟ್ ಅಂತ ಕರಿತೇವೆ. ಸೊ ಆ ರೀತಿ ಜಿಟರ್ ಎಫೆಕ್ಟ್ ಆಗ್ಲಾರ್ದಂಗ ನೋಡ್ಕೋಬೇಕು. ಎಕ್ಸಾಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಹೋಗಿ ರೀಚ್ ಆಗುವಂಗ ನೋಡ್ಕೊಳ್ಳೋದು ಕೂಡ ಒನ್ ಆಫ್ ದ ಸರ್ವಿಸ್ ದಟ್ ಈಸ್ ಪ್ರೊವೈಡೆಡ್ ಬೈ ದ ಸರ್ವಿಸ್ ಮಾಡೆಲ್ ಆರ್ your communication system. Okay, next you have is spacing, flow control and multiplexing. Those services we'll see in the next class. If you have any doubts regarding today's class, you can ask. ತಿಳಿದೈತಾ ಎಲ್ಲರಿಗೂ, ಅಥವಾ ಏನಾದ್ರೂ ಡೌಟ್ಸ್ ಇದ್ದು ಅಂತಂದ್ರೆ ಕೇಳಬಹುದು. If you have any doubts, you can ask. Understood?